ಹಾಯ್ ಸ್ನೇಹಿತರೆ, ಮತ್ತೊಂದು ಬ್ಯೂಟಿಫುಲ್ ಮ್ಯಾಟ್ರೊಂದಿಗೆ ತಮ್ಮ ಮುಂದಿಗೆ ಸ್ಫೂರ್ತಿ ಅಕಾಡೆಮಿ ಸದಾ ಒಂದು ವಿಶೇಷ ಮಾಹಿತಿಯನ್ನು ಹೊತ್ತು ತರುತ್ತೆ. ಅಂಥ ಒಂದು ವಿಶೇಷ ಮಾಹಿತಿಯಲ್ಲಿ ಇವತ್ತು ಒಂದಿಷ್ಟು ಸಂತೋಷ, ಒಂದಿಷ್ಟು ದುಃಖ, ಒಂದಿಷ್ಟು 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 ಅಂತಲೇ ಹೇಳ್ಬೋದು. ಆ ಥರದ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕಾಗಿದೆ ಇವತ್ತಿನ ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರ ಒಂದು ವಿಶೇಷ ಮಾಹಿತಿ ತಂದು ಕೊಟ್ಟಿದ್ದೇನೆ. ನೋಡಿ, ಕೆಸೆಟ್ ಪರೀಕ್ಷೆ ಯಾವಾಗ ನಡೆಯತ್ತಪ್ಪ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು. ಕೆಲವರು ಈಗ ಬೇಡದಾಗಿತ್ತು, ನೆಕ್ಸ್ಟ್ ನಡೆಸಿದರೆ ತುಂಬ ಚೆನ್ನಾಗಿತ್ತು, ಈ ಥರದ ಅನೇಕ ವಿಚಾರಗಳು ತಮ್ಮ ಮುಂದೆ ಇರ್ಬೋದು. ನಿಮ್ಮ ಈ ಒಂದು ಕೋರಿಕೆ ಯಾರ್ಯಾರು ಯಾವ ರೀತಿ ಕೋರಿಕೆ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ, ನಿಮ್ಮ ಕೋರಿಕೆ ಮುಟ್ಟಿದೆ ಅಂತ ಕಾಣಿಸುತ್ತೆ KEA ಬೋರ್ಡ್ನವ್ರಿಗೆ. ನೋಡಿ, ಈಗ ಕೆಸೆಟ್ ಪರೀಕ್ಷೆಯನ್ನು ಮತ್ತೆ ಮುಂದೂಡಿದ್ದಾರೆ. ಜೊತೆಗೆ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಬದಲಾವಣೆ ಕೂಡ ಆಗಿದೆ. ಈಗ ಆಲ್ರೆಡಿ ತಾವೆಲ್ಲ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಟ್ಟಿದ್ದೀರಿ. ಆದರೂ ಕೂಡ ಈಗ ಈ ಒಂದು ಪರೀಕ್ಷಾ ಕೇಂದ್ರಗಳ ಬದಲಾವಣೆ ಮತ್ತು ಪರೀಕ್ಷಾ ದಿನಾಂಕದ ಬದಲಾವಣೆ, ಒಂದಿಷ್ಟು ವಿಕಲಚೇತನರ ಕಂಡೀಷನ್ಸಲ್ಲಿ ಕೂಡ ಬದಲಾವಣೆ ಮಾಡಿದೆ KEA. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ತಮಗೆ ಅದ್ಭುತವಾದಂಥ ಮಾಹಿತಿಗಳನ್ನೆಲ್ಲ ಕೊಡುತ್ತದೆ ಸ್ಫೂರ್ತಿ ಅಕಾಡೆಮಿ ರಮೇಶ್ ಸರ್ ಸಾರಥ್ಯದಲ್ಲಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಈ QR ಕೋಡ್ನ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡ್ಕಿದ್ರೆ ಡೈರೆಕ್ಟಾಗಿ ನೀವು ಸ್ಫೂರ್ತಿ ಅಕಾಡೆಮಿಗೆ ನಿಮ್ಮ ತನು ಮನ ಧನ ಸಹಾಯ ಮಾಡ್ಬೋದು. ತನು ಮನ ಆಲ್ರೆಡಿ ಕೊಟ್ಟಿದ್ದೀರಾ, ಈಗ ಧನ ಸಹಾಯ ಮಾಡೋ ಅಂಥ ಸಂದರ್ಭ. ಗೂಗಲ್ ಪೇ ನಂಬರ್ ಕೂಡ ಕಾಣ್ತಾ ಇದೆ ಅಲ್ವಾ, 9900599186ಗೆ ನೀವು ಅದನ್ನು ಪೇ ಮಾಡಿದ್ರೆ ಈ ಚಾನಲನ್ನು ಬಿಗ್ಗೆಸ್ಟ್ ಡಿಜಿಟಲ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಚಾರ ಏನು ಅಂತ ನೋಡೋಣ. ಕೆಸೆಟ್ 2023ರ ಪರೀಕ್ಷೆ ಮತ್ತೊಮ್ಮೆ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಅರ್ಹತಾ ಪರೀಕ್ಷೆ ದಿನಾಂಕವನ್ನು ವಿಸ್ತರಣೆ ಮಾಡಿದೆ. ಅದ್ರ ಬಗ್ಗೆ ನೋಟಿಸನ್ನು ಅಧಿಕೃತ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದ್ದಾರೆ. ಎಕ್ಸಾಮ್ ಸೆಂಟರ್ಗಳಲ್ಲೂ ಕೂಡ ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ. ನೋಡಿ, ದಿನಾಂಕ 31/12/2023 ಭಾನುವಾರ ನಿಗದಿಗೊಳಿಸಿದ್ದಂಥ ಪರೀಕ್ಷಾ ದಿನಾಂಕವನ್ನು ಪರಿಷ್ಕರಣೆ ಮಾಡಿ ಇದೀಗ 13/1/2024 ಮುಂದಿನ ಹೊಸ ವರ್ಷಕ್ಕೆ ಜನವರಿಗೆ 13ನೇ ತಾರೀಕಿಗೆ ಶನಿವಾರದಂದು ಈ ಎಕ್ಸಾಮ್ಸ್ ನಡೆಸಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡಿದೆ. ಹಾಗೆಯೇ ನಿಮ್ಗೆ ಹೇಳಬೇಕು ಅಂದರೆ ಪರೀಕ್ಷಾ ಕೇಂದ್ರಗಳಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಕೆಸೆಟ್ 2023ಕ್ಕೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ಸ್ ಪಡೆಯುವ ವೇಳೆ ಪರೀಕ್ಷಾ ಕೇಂದ್ರವಾಗಿ ತಾವೆಲ್ಲ ಏನಾದರೂ ಕಲಬುರಗಿ ಅಂತ ಆಯ್ಕೆ ಮಾಡಿದರೆ, ಕಲಬುರಗಿ ಆಯ್ಕೆ ಮಾಡಿದವರೆಲ್ಲ ಈಗ ಬೆಂಗಳೂರಲ್ಲಿ ನೀವು ಪರೀಕ್ಷೆ ಬರೀಬೇಕಾಗತ್ತೆ. ನೆನಪಿಟ್ಕೊಳ್ಳಿ, ಯಾರು ಕಲಬುರಗಿ ಅಂಥೇಳಿ ನಿಮ್ಮ ಆನ್ಲೈನ್ ಪರೀಕ್ಷಾ ಕೇಂದ್ರವನ್ನು ತೆಗೆದುಕೊಂಡಿದ್ದರೆ, ರಿಜಿಸ್ಟ್ರೇಷನ್ ಮಾಡಿದರೆ ಅವರೆಲ್ಲ ಬೆಂಗಳೂರಲ್ಲಿ ಬರೀಬೇಕು. ವಿಜಯಪುರ ಅಂತ ಯಾರಾದರೂ ಆಯ್ಕೆ ಮಾಡಿದ್ದವರು ತುಮಕೂರು ನಗರದಲ್ಲಿ ನಿಮ್ಮ ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಅಂಥೇಳಿ KEA ತನ್ನ ಅಧಿಕೃತ ವೆಬ್ಸೈಟಲ್ಲಿ ಪ್ರಕಟಣೆಯನ್ನು ತಿಳಿಸಿದೆ. ನೀವು ಕೂಡ ಅಷ್ಟೇ, ನಾನು ಹೇಳಿದ ತಕ್ಷಣ ವಿಡಿಯೋ ನೋಡಿ ನೀವು ಕೂಡ ಇಷ್ಟಕ್ಕೆ ಸುಮ್ಮನಾಗೋದಲ್ಲ. KEA ವೆಬ್ಸೈಟ್ನ ಒಂದು ಪತ್ರಿಕಾ ಪ್ರಕಟಣೆಯ ಒಂದು ನೋಟಿಸ್ ಇದೆ, ಅದನ್ನು ಕ್ಲೀನಾಗಿ ಇನ್ನೊಮ್ಮೆ ಓದ್ಕೊಳ್ಬೇಕಾಗತ್ತೆ. ಇನ್ನೂ ಮುಂದುವರೆದು ಹೆಚ್ಚುವರಿಯಾಗಿ ಧಾರವಾಡ ಜಿಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ಈಗ ಹಾವೇರಿ ಜಿಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಮರ್ಜ್ ಮಾಡಿದ್ದಾರೆ. ದೋಸ್ ಹೂ ಆರ್ ಟೇಕನ್ ಹಾವೇರಿ ಯಾರು ತೊಗೊಂಡಿದ್ರು ಅವರೆಲ್ಲ ಧಾರವಾಡಕ್ಕೆ ಶಿಫ್ಟ್ ಆಗಬೇಕು. ಮಂಡ್ಯ ಜಿಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಯಾರಿದ್ರು ಅವರೆಲ್ಲ ಮೈಸೂರು ಜಿಲ್ಲಾ ಕೇಂದ್ರಗಳಿಗೆ ನೀವು ಹೋಗಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಕಲಬುರಗಿಯವರೆಲ್ಲ ಬೆಂಗಳೂರಿಗೆ ಬರಬೇಕು, ವಿಜಯಪುರದವರೆಲ್ಲ ತುಮಕೂರಿಗೆ ಬರಬೇಕು, ಹಾವೇರಿಯವರೆಲ್ಲ ಧಾರವಾಡಕ್ಕೆ ಬರಬೇಕು, ಮಂಡ್ಯದವರೆಲ್ಲ ಮೈಸೂರು ಕೇಂದ್ರಗಳಿಗೆ ನೀವು ಬರಬೇಕಾಗತ್ತೆ. ಇನ್ನು ಹೇಳಬೇಕು ಅಂದರೆ ಇನ್ನು ಉಳಿದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಯಾವುದೇ ಅಲ್ಪ ಸ್ವಲ್ಪ ಬದಲಾವಣೆಗಳಿಲ್ಲ. ಇಷ್ಟೇ ಬದಲಾವಣೆಗಳನ್ನು ಮಾಡಲಾಗಿದೆ. ಮತ್ತೊಂದು ಹೇಳಿದ್ರೆ ನಿಮಗೆ ವಿಕಲಚೇತನರ ಮೀಸಲಾತಿಯಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡಿದ್ದಾರೆ. ಆನ್ಲೈನ್ ಅರ್ಜಿಯಲ್ಲಿ ವಿಕಲಚೇತನ ಮೀಸಲಾತಿಯನ್ನು ಕೋರಿರೋ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟಲ್ಲಿ ಒದಗಿಸಲಾದ ಲಿಂಕ್ನಲ್ಲಿ ಅರ್ಜಿದಾರರ ವಿವರಗಳು ಮತ್ತು ಲಿಪಿಕಾರರ ವಿವರಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಯಾರು ನಿಮಗೆ ವಿಕಲಚೇತನರು ಒಂದು ಹೆಲ್ಪ್ ಹ್ಯಾಂಡ್ ಅಂತೇನು ತೊಗೊಳ್ತಿದ್ರಿ ಲಿಪಿಕಾರರ ಬಗ್ಗೆ, ಅಂಥವ್ರು ಈಗ ಆ ಲಿಪಿಕಾರರ ವಿವರಗಳನ್ನು ಕೂಡ ನೀವು ಕೊಡಬೇಕಾಗಿದೆ. ಅರ್ಜಿದಾರರು ಮತ್ತು ಲಿಪಿಕಾರರ ವಿವರಗಳನ್ನು ಸಲ್ಲಿಸದ ವಿಕಲಚೇತನ ಅಭ್ಯರ್ಥಿಗಳಿಗೆ ಲಿಪಿಕಾರರ ಸೇವೆ ಪಡೆಯಲು ಅರ್ಹತೆ ಇರೋದಿಲ್ಲ ಅಂಥೇಳಿ KEA ತನ್ನ ಅಧಿಕೃತ ವೆಬ್ಸೈಟಲ್ಲಿ ಇದನ್ನು ಘೋಷಣೆ ಮಾಡಿದೆ.
ಹಾಗಾಗಿ ರಾಜ್ಯ ಸರ್ಕಾರದ ಪ್ರಾಧ್ಯಾಪಕರ ಅರ್ಹತೆ ಆಯ್ಕೆ ಪಟ್ಟಿಗಾಗಿ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪತ್ರಿಕೆಗಳಲ್ಲಿ ಒಟ್ಟು ಮೊತ್ತದಲ್ಲಿ ಕನಿಷ್ಠ ಈ ಕೆಳಗಿನ ಒಂದಿಷ್ಟು ಅಂಶಗಳನ್ನು ವರ್ಗವಾರುಗೊಳಿಸಿರಬೇಕು ಅಂತಲೂ ಕೂಡ ಒಂದಿಷ್ಟು ಉಲ್ಲೇಖ ಆಗಿದೆ. ನೋಡಿ, ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳೇನಿದ್ದೀರಾ ನೀವೆಲ್ಲ 40% ಅಂಕಗಳು, SC ST ಪ್ರವರ್ಗ 1 ಮತ್ತು OBC ಇತರೆ ಹಿಂದುಳಿದ ವರ್ಗದವರು ಮತ್ತು ವಿಕಲಚೇತನ ಅಭ್ಯರ್ಥಿಗಳೇನಿದ್ದೀರಾ ಈ ಒಂದು ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರೋರು 35% ನೀವು ಗಳಿಸ್ಬೇಕಾಗತ್ತೆ. ಇನ್ನು ಪರೀಕ್ಷಾ ಕೇಂದ್ರಗಳಿಗೆ ಬಂದರೆ ನೋಡಿ, ಬೆಂಗಳೂರಿದೆ, ನೆನಪಿದೆಯಲ್ಲ, ಕಲಬುರಗಿ ಅವರೆಲ್ಲ ಬೆಂಗಳೂರಿಗೆ ಬರಬೇಕು ಅಂತೇಳಿ, ಧಾರವಾಡ, ಮೈಸೂರು, ಶಿವಮೊಗ್ಗ, ಬಟ್ ಈ ಹಿಂದೆ ಕಲಬುರಗಿ ಅಂತಿತ್ತು, ಅದಕ್ಕೆ ಹಾಕಿದ್ದೀನಿ. ಅಲ್ಲಿ ಹಾಕಿದವರೆಲ್ಲ ಎಲ್ಲಿ ಬರಬೇಕು? ಬೆಂಗಳೂರಿಗೆ ಬರಬೇಕಾಗತ್ತೆ. ಮಂಗಳೂರು ಕೂಡ ಪರೀಕ್ಷಾ ಕೇಂದ್ರ ಇತ್ತು. ನೆಕ್ಸ್ಟು ಬೆಳಗಾವಿ ಇದೆ, ಬಳ್ಳಾರಿ ಇದೆ, ವಿಜಯಪುರ ಅಂತಿತ್ತಲ್ಲ, ಹಾಗೆಯೇ ದಾವಣಗೆರೆ, ತುಮಕೂರು. ಇಷ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ತಮ್ಮ ಈ ಒಂದು KSET ಪರೀಕ್ಷೆ ನಡೆಯುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, KSET ಪರೀಕ್ಷೆ ಪತ್ರಿಕೆ 1 100 ಅಂಕಗಳಿಗೆ, ಪತ್ರಿಕೆ 2 200 ಅಂಕಗಳಿಗೆ ಇಲ್ಲಿ ನಡೆಸಲಾಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ ಮರಿಬೇಡಿ, KSET ಪರೀಕ್ಷೆ ಇಷ್ಟು ಅದ್ಭುತವಾಗಿ ನಿಮಗೋಸ್ಕರ ಈ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಮಾಹಿತಿಯನ್ನು ಎಲ್ಲ ಕಡೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ನೀವು ಕೂಡ ಮತ್ತೊಮ್ಮೆ KEAನ ಅಧಿಕೃತ ವೆಬ್ಸೈಟನ್ನು ನೋಡಬೇಕಾಗತ್ತೆ. ಓಕೆ, ನಮ್ಮ ಈ ವಿಡಿಯೋ ಎಕ್ಸ್ಟೆಂಡ್ ಆಗೋದ್ರೊಳಗೆ ಮತ್ತೇನಾದರೂ ಬದಲಾವಣೆಗಳಾಗಿದ್ದರೆ ನಾನು ಮಾಡೋಷ್ಟು ವಿಡಿಯೋವನ್ನು ಮಾಡಿ ಪಬ್ಲಿಷ್ ಮಾಡೋಷ್ಟರೊಳಗೆ ಹೇಳೋಕ್ಕಾಗಲ್ಲ. ಸರ್ಕಾರಿಯ ಈ ಒಂದು ಡೇಟ್ಗಳಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ. ಮತ್ತೊಮ್ಮೆ ಅಧಿಕೃತವಾಗಿ ಆ ವೆಬ್ಸೈಟನ್ನು ನೋಡೋದ್ರ ಮುಖಾಂತರ ಈ KSET 2023 ಡೇಟ್ ಎಕ್ಸ್ಟೆಂಡೆಡ್ ಬಗ್ಗೆ ಮತ್ತೊಮ್ಮೆ ಅಧಿಕೃತವಾದಂಥ ಮಾಹಿತಿಯನ್ನು ಪಡಿಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದಿರಾ? ಇಲ್ಲಿವರೆಗೂ ನೀವು ವಿಡಿಯೋವನ್ನು ನೋಡಿ ಅದನ್ನು ಎಂಜಾಯ್ ಮಾಡಿದರೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇಂಥ ಹೊಸ ಮಾಹಿತಿಗಳಿಗಾಗಿ ನೀವು ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.